ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನೀವೇನಾದ್ರೂ ದಿನಕ್ಕೆ 10 ಸಲ ಟೀ ಕುಡಿತಿದ್ರೆ ಏನೆಲ್ಲ ಪರಿಣಾಮಗಳಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿದೀರಾ? ಅಥವಾ ನೀವೇನಾದ್ರೂ 1 ತಿಂಗಳ ಕಾಲ ಈ ಟೀ ಅನ್ನ ಕುಡಿಯೋದ್ ಬಿಟ್ಬಿಟ್ರೆ ನಿಮ್ ದೇಹದಲ್ಲಿ ಏನೆಲ್ಲ ಒಳ್ಳೆ ಕಾರ್ಯಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆದ್ರೂ ಯೋಚನೆ ಮಾಡಿದ್ರಾ? ಖಂಡಿತ ಇಲ್ಲ ಅಲ್ವಾ? ಸೊ ಏನಾಗತ್ತೆ ಏನಾಗಲ್ಲ ಅಂತ ತಿಳ್ಕೋಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನನ್ನೇ ತಗೊಳ್ಳೋಣ. ನಾನೇನಾದ್ರೂ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದೀನಿ ಅಂತಂದ್ರೆ ಕಾಫಿಗೆ ಹೋಗೋಣ ಅಂತಾರೆ, ಇಲ್ಲ ಟೀಗ್ ಹೋಗೋಣ ಅಂತಾರೆ. ಅಂಡ್ ಏನಾದ್ರೂ ಒಂದು ಕೆಲ್ಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿರ್ತೀವಲ್ಲ, ಒಂದ್ ಸಣ್ಣ ಬ್ರೇಕ್ ತಗೊಳ್ಳೋಣ ಅಂದ್ರು ಟೀ ಕುಡಿಯಕ್ ಹೋಗೋಣ ಅಂತ ಕೇಳುವಂತ ಫ್ರೆಂಡ್ಸೇ ನನಗ್ ಜಾಸ್ತಿ ಇರೋದು. ಸೊ ಈ ಟೀ ಲವರ್ಸ್ ಜಾಸ್ತಿ ಇದಾರೆ ನಮ್ಮ ಈ ಕರ್ನಾಟಕದಲ್ಲಿ ಎಸ್ಪೆಷಲಿ. ಅಂಡ್ ಏನಂದ್ರೆ ಒಂದ್ ಸ್ವಲ್ಪ ಸಾಯಂಕಾಲ ಮೀಟ್ ಮಾಡ್ಬೇಕು ಫ್ರೆಂಡ್ಸ್ ನ ಅಂದ್ರು ಟೀ ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲೂ ಟೀ ಬೇಕು, ಬ್ರೇಕ್ ಬಂದಾಗೂ ಟೀ ಬೇಕು, ಮ್ಯಾನೇಜರ್ ಕಿರಿಕಿರಿ ಆಯ್ತು ಅಂದ್ರು ಟೀ ಬೇಕು, ಗರ್ಲ್ ಫ್ರೆಂಡ್ ಜೊತೆ ಜಗಳ ಆಡಿದ್ರು ಟೀ ಬೇಕು. ಒಟ್ನಲ್ಲಿ ದಿನಕ್ಕೆ 5 ರಿಂದ 6 ಸಲ ಟೀನ ಕುಡಿತಾ ಇರ್ತಾರೆ. ಇದರಿಂದ ಏನೆಲ್ಲ ದುಷ್ಪರಿಣಾಮಗಳು ನಿಮ್ ದೇಹದಲ್ಲಿ ಆಗ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ಯಾವತ್ತಾದ್ರೂ ಗಮನ ಕೊಟ್ಟಿದ್ದೀರಾ? 100% ಕೊಟ್ಟಿರಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮನುಷ್ಯ 1 ಬಾರಿ ಟೀ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಎನರ್ಜೆಟಿಕ್ ಫೀಲ್ ಆಗುತ್ತೆ. ಬಿಕಾಸ್ ಅದ್ರಲ್ಲಿ ಕೆಫೇನ್ ಅಂಶ ಇರುತ್ತೆ. ಕೆಫೇನ್ ನಮ್ಮ ದೇಹದಲ್ಲಿ ಹೋದಾಗ ನಮ್ಗೊಂದ್ ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗುತ್ತೆ. ಅಂಡ್ ನಿದ್ದೆ ಬರ್ತಿರೋರು ಕೂಡ ಜಾಸ್ತಿ ಈ ಟೀ ಅನ್ನ ಕುಡಿತಾರೆ. ಆಗ ನಿದ್ದೆ ಕೂಡ ಕಡಿಮೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ. ನೀವೇನಾದ್ರೂ 1 ತಿಂಗಳ ಕಾಲ ಏನಾದ್ರೂ ಟೀನ ಬಿಟ್ಬಿಟ್ರಿ ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಕ್ರಮೇಣವಾಗಿ ಈ ಕೆಫೇನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಇನ್ಸೋಮಿಯಾ ಇಂದ ಏನಾದ್ರೂ ಬಳಲ್ತಾ ಇದ್ರೆ ಇನ್ಸೋಮಿಯಾ ಕಾಯಿಲೆ ಕೂಡ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಡೈಲಿ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೋದು. ಬಿಟ್ಟಿದ್ದು 1 ವಾರ 2 ವಾರ ನಿಮ್ಗೆ ಹಿಂಸೆ ಆಗತ್ತೆ. ಯಾಕಂದ್ರೆ ತಲೆನೋವು ಬರೋದಿಕ್ ಶುರು ಆಗತ್ತೆ ಟೀ ಕುಡ್ದಿಲ್ಲ ಅಂತಂದಾಗ. ಅಂಡ್ ನಿಮ್ಗೆ ಒಂದ್ ಸ್ವಲ್ಪ ಕಿರಿಕಿರಿ ಉಂಟಾಗ್ತಾ ಇರತ್ತೆ, ಇರಿಟೇಷನ್ ಆಗ್ತಾ ಇರತ್ತೆ, ಫ್ರಸ್ಟ್ರೇಷನ್ ಆಗ್ತಾ ಇರತ್ತೆ. ಯಾರಾದ್ರೂ ಏನಾದ್ರು ಅಂದ್ರೆ ಹೋಗಿ ಟೀ ಕುಡಿದ್ಬಿಡೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಮೈಂಡ್ ಕಂಟ್ರೋಲಿಗೆ ಸಿಗ್ತಾ ಇರೋದಿಲ್ಲ. ಸೊ ನಿಮ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ನೀವೇನಾದ್ರೂ 1 ರಿಂದ 2 ವಾರಗಳ ಕಾಲ ಈ ಕೆಫೈನ್ ಅನ್ನ ದೂರ ಇಟ್ರೆ ನಿಮ್ಗೆ 1-2 ವಾರ ಕಷ್ಟ ಆಗ್ಬೋದು. ಅದಾದ್ಮೇಲೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಕುಡಿಬೇಕು ಅಂತ ಅನ್ನಿಸ್ದಾಗ ನೀವು ಶುಂಠಿ ಟೀನೋ, ಲೆಮನ್ ಟೀನೋ, ಗ್ರೀನ್ ಟೀನೋ ಈ ತರ ಟೀನ ಕುಡಿಯೋದ್ರಿಂದ ನಿಮ್ ದೇಹಕ್ಕೂ ಒಳ್ಳೇದಾಗತ್ತೆ. ಅಂಡ್ ಈ ಟೀ ಇದೆ ಗೊತ್ತಾ, ಇದು ನೀವು ಕುಡ್ದಾಗ ನಿಮ್ಮ ಜೀರ್ಣ ಶಕ್ತಿ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ನೀವ್ ಅದನ್ನ ನಿಲ್ಲಿಸಿದಾಗ ಅಂದ್ರೆ ಅದನ್ನ ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಬಂದಾಗ ನಿಮ್ಮ ಜೀರ್ಣ ಕ್ರಿಯೆ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಅಂಡ್ ನಾ ಹೇಳ್ದಂಗೆ ಈ ಕೆಫೈನ್ ಏನಿದೆ, ಈ ಕೆಫೈನ್ ಇಂದ ತುಂಬಾ ದುಷ್ಪರಿಣಾಮಗಳಿದೆ. ನಿಮ್ಮ ಆಮ್ಲ ಸಮತೋಲನ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಹೆಚ್ಚ್ ಮಾಡುತ್ತೆ ನೀವು ಬಿಟ್ಟಾಗ. ಅಂಡ್ ನಿಮ್ಮ ಜೀರ್ಣ ಕ್ರಿಯೆ ಕೂಡ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಸೊ ನೀವೇನಾದ್ರೂ ಕೆಫೈನ್ಗೆ ಅಡಿಕ್ಟ್ ಆಗಿದ್ರೆ, ಟೀಗೆ ಅಡಿಕ್ಟ್ ಆಗಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಟೀ ಕುಡಿಯೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬೂಸ್ಟಿಂಗ್ ಸಿಗಬಹುದೇನೋ, ಆದ್ರೆ ಇದರಿಂದ ನಕಾರಾತ್ಮಕ ವಿಷಯಗಳೇ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ಕಡಿಮೆ ಮಾಡ್ತಾ ಹೋದಾಗ ಸಕಾರಾತ್ಮಕ ಬೆಳವಣಿಗೆಗಳು ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಟೀ ಲವರ್ಸ್ಗೆ ಶೇರ್ ಮಾಡಿ. ಹಾಗೆ ನೀವು ಟೀ ಏನಾದ್ರೂ ಕುಡಿಯೋದ್ ಬಿಟ್ಟಾಗ ನಿಮ್ಗೆ ಏನೆಲ್ಲ ಪ್ರಯೋಜನಗಳಾಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.